ನಮಸ್ಕಾರ. ಕೆಲವೊಮ್ಮೆ ನೋಡಿ, ಕೆಲವು ವ್ಯಕ್ತಿಗಳು, ಕೆಲವು ಕಂಪನಿಗಳು ನಮ್ಮನ್ನ ಯಾಕೆ ಅಷ್ಟು ಸೆಳೀತಾರೆ ಅಂತ ಆಶ್ಚರ್ಯ ಆಗತ್ತಲ್ವಾ? ಹೌದು. ಅವರ ಮಾತು ಕೇಳಬೇಕು, ಅವ್ರ ಜೊತೆ ಇರಬೇಕು, ಅವರ ವಸ್ತುಗಳನ್ನೇ ತಗೋಬೇಕು ಅಂತ ಅನ್ಸುತ್ತೆ. ಆದ್ರೆ ಬೇರೆ ಕೆಲವರ ವಿಷಯದಲ್ಲಿ ಯಾಕೆ ಹೀಗಾಗಲ್ಲ? ಇದೇ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನವೇ ಸೈಮನ್ ಸಿನೆಕ್ ಅವರ ಫೇಮಸ್ ಬುಕ್ ಸ್ಟಾರ್ಟ್ ವಿತ್ ವೈ. ಎಕ್ಸಾಕ್ಟ್ಲಿ. ಇವತ್ತು ನಾವು ಅದ್ರ ಬಗ್ಗೆನೇ ಮಾತಾಡೋಣ. ಯಾಕೆ ಕೆಲವರು ಅಷ್ಟು ಇನ್ಸ್ಪಿರೇಷನಲ್ ಆಗಿರ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಹಾಗಿದ್ರೆ ಈ ಏಕೆ ಅನ್ನೋದರ ಶಕ್ತಿ ಏನು? ಸಿನೆಕ್ ಅವರ ಪುಸ್ತಕದ ಆಧಾರದ ಮೇಲೆ ನಾವು ಇದನ್ನ ಇವತ್ತು ಚರ್ಚಿಸೋಣ. ಖಂಡಿತ. ಸಿನೆಕ್ ಅವರ ಮುಖ್ಯವಾದ ವಾದವೇನು ಅಂದ್ರೆ, ಸ್ಫೂರ್ತಿ ನೀಡೋ ನಾಯಕರು ಏನ್ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದಕ್ಕಿಂತ ತಾವು ಏಕೆ ಅದನ್ನ ಮಾಡ್ತೀವಿ ಅನ್ನೋದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಓಹ್, ಅವರ ಆ ಗೋಲ್ಡನ್ ಸರ್ಕಲ್ ಕಾನ್ಸೆಪ್ಟ್ ಇದೆಯಲ್ಲ, ಅದರಿಂದ ಶುರು ಮಾಡೋಣವಾ? ಒಳ್ಳೆ ಐಡಿಯಾ. ಆ 3 ವೃತ್ತಗಳು, ಮಧ್ಯದಲ್ಲಿ ಏಕೆ ಅಂದ್ರೆ ನಮ್ಮ ಉದ್ದೇಶ, ನಮ್ಮ ನಂಬಿಕೆ. ಸರಿ. ಅದರ ಸುತ್ತ ಹೇಗೆ ಅಂದ್ರೆ ನಮ್ಮ ವಿಧಾನ, ಪ್ರಕ್ರಿಯೆ. ಹೌದು. ಮತ್ತು ಕೊನೆಗೆ ಹೊರಗಡೆ ಏನು ಅಂದ್ರೆ ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್. ಆದ್ರೆ ಹೆಚ್ಚಿನ ಕಂಪನಿಗಳು ಅಥವಾ ಜನರು ಅವರು ಹೊರಗಿನಿಂದ ಶುರು ಮಾಡ್ತಾರಲ್ವಾ, ಏನು ಇಂದ? ಹೌದು, ಅದೇ ಸಿನೆಕ್ ಹೇಳೋದು. ಉದಾಹರಣೆಗೆ, ನಾವು ಒಳ್ಳೆ ಕಂಪ್ಯೂಟರ್ ಮಾಡ್ತೀವಿ. ಏನು? ಡಿಸೈನ್ ತುಂಬಾ ಚೆನ್ನಾಗಿದೆ. ಹೇಗೆ? ಒಂದು ತಗೋತೀರಾ ಅಂತ. ಇದು ಲಾಜಿಕಲ್ ಆಗಿ ಕೇಳಿಸ್ರು ಅಷ್ಟೊಂದು ಏನೋ ಒಂದು ಕನೆಕ್ಷನ್ ಮಿಸ್ಸಿಂಗ್ ಅನ್ಸುತ್ತೆ. ಹೌದು, ಯಾಕಂದ್ರೆ ಅದು ನಮ್ಮ ತರ್ಕಕ್ಕೆ ಮಾತ್ರ ಮಾತಾಡುತ್ತೆ. ಆದರೆ ಸ್ಫೂರ್ತಿ ನೀಡೋರು ಅವರು ಒಳಗಿನಿಂದ, ಏಕೆಯಿಂದ ಶುರು ಮಾಡ್ತಾರೆ. ಆಪಲ್ ಉದಾಹರಣೆ ಕೊಡ್ತಾರಲ್ಲ ಅವರು. ಹೌದು, ಆಪಲ್ ಹೇಗ್ ಹೇಳುತ್ತೆ ನೋಡಿ, ನಾವು ಮಾಡೋ ಪ್ರತಿಯೊಂದರಲ್ಲೂ ನಾವು ಯಥಾಸ್ಥಿತಿಗೆ ಸವಾಲ್ ಹಾಕ್ತೀವಿ, ನಾವು ಬೇರೆ ಥರ ಯೋಚನೆ ಮಾಡ್ತೀವಿ. ಇದು ಅವರ ಏಕೆ. ಈ ಸವಾಲನ್ನ ನಾವು ಸುಂದರವಾದ, ಸಿಂಪಲ್ ಆದ ಪ್ರಾಡಕ್ಟ್ಸ್ ಮೂಲಕ ಎದುರಿಸ್ತೀವಿ. ಇದು ಹೇಗೆ? ಅದಕ್ಕಾಗಿ ನಾವು ಕೆಲವು ಅದ್ಭುತ ಕಂಪ್ಯೂಟರ್ಗಳನ್ನ ಮಾಡ್ತೀವಿ. ಇದು ಏನು? ಓ, ಅಂದ್ರೆ ಇಲ್ಲಿ ಅವರು ಬರೀ ಕಂಪ್ಯೂಟರ್ ಮಾರಾಟ ಮಾಡ್ತಿಲ್ಲ. ಖಂಡಿತ ಇಲ್ಲ. ಅವರು ಒಂದು ನಂಬಿಕೆಯನ್ನ, ಒಂದು ಉದ್ದೇಶವನ್ನ ನಮಗೆ ಕೊಡ್ತಾ ಇದ್ದಾರೆ. ಇದು ನೇರವಾಗಿ ನಮ್ಮ ಭಾವನೆಗಳಿಗೆ, ನಮ್ಮ ನಿರ್ಧಾರ ಮಾಡುವ ಮೆದುಳಿನ ಭಾಗಕ್ಕೆ ತಟ್ಟುತ್ತೆ. ಅದಕ್ಕೆ ಅಷ್ಟು ಪ್ರಭಾವಶಾಲಿ. ಇದು ನಾಯಕತ್ವದ ವಿಷಯದಲ್ಲಿ ತುಂಬಾ ಮುಖ್ಯ ಅನ್ಸುತ್ತೆ. ಸಿನೆಕ್ ಅವರು ಸ್ಫೂರ್ತಿ ಮತ್ತೆ ಕುಶಲತೆ ಅಂದ್ರೆ ಮ್ಯಾನಿಪ್ಯುಲೇಷನ್ ಬಗ್ಗೆ ಮಾತಾಡ್ತಾರಲ್ವಾ? ಹೌದು. ಕುಶಲತೆ ಅಂದ್ರೆ ಡಿಸ್ಕೌಂಟ್ ಕೊಡೋದು, ಭಯ ಹುಟ್ಟಿಸೋದು, ಆಸೆ ತೋರಿಸೋದು, ಇವೆಲ್ಲ. ಅಂದ್ರೆ ಅದೆಲ್ಲ ಶಾರ್ಟ್ ಟರ್ಮ್ ರಿಸಲ್ಟ್ ಕೊಡ್ಬೋದು ಅಷ್ಟೇ. ಹೌದು. ಅದರಿಂದ ಬರೀ ವಹಿವಾಟು ನಡೆಯುತ್ತೆ, ಆದ್ರೆ ನಿಷ್ಠೆ, ಲಾಯಲ್ಟಿ ಬರಲ್ಲ. ಸ್ಫೂರ್ತಿ ಹಾಗಲ್ಲ. ಅದು ಜನರನ್ನು ಒಂದು ಕಾರಣದ ಸುತ್ತ ಒಟ್ಟುಗೂಡಿಸುತ್ತೆ. ಮಾರ್ಟಿನ್ ಲೂಥರ್ ಕಿಂಗ್, ಸ್ಟೀವ್ ಜಾಬ್ಸ್ ಇವರ ಉದಾಹರಣೆ ಕೊಡ್ತಾರಲ್ವಾ? ಅವರೆಲ್ಲರ ಹತ್ರ ಒಂದು ಸ್ಪಷ್ಟವಾದ ಏಕೆ ಇತ್ತು. ಮಾರ್ಟಿನ್ ಲೂಥರ್ ಕಿಂಗ್ ಅವರ ನನಗೊಂದು ಕನಸಿದೆ ಭಾಷಣ ನೋಡಿ, ಅದು ಅವರ ಏಕೆಯಾಗಿತ್ತು. ಅವರತ್ರ ಒಂದು ಪ್ಲಾನ್ ಇರಲಿಲ್ಲ, ಆದರೆ ಒಂದು ನಂಬಿಕೆ ಇತ್ತು. ಅದೇ ಜನರನ್ನು ಸೆಳೆಯಿತು. ಇಲ್ಲಿ ರೈಟ್ ಸಹೋದರರ ಕಥೆ ಕೂಡ ತುಂಬಾ ಸೂಕ್ತ ಅನ್ಸುತ್ತೆ. ಖಂಡಿತ. ಅವರತ್ರ ದುಡ್ಡಿರ್ಲಿಲ್ಲ, ದೊಡ್ಡ ಕನೆಕ್ಷನ್ಸ್ ಇರಲಿಲ್ಲ, ಸರ್ಕಾರಿ ಬೆಂಬಲನೂ ಇರಲಿಲ್ಲ. ಆದರೆ ಒಂದೇ ಒಂದು ಅಚಲವಾದ ನಂಬಿಕೆ ಇತ್ತು. ಮನುಷ್ಯ ಹಾರಾಟ ಸಾಧ್ಯ ಮಾಡಲೇಬೇಕು ಅನ್ನೋದು. ಅದು ಅವರ ಏಕೆ. ಆದ್ರೆ ಅವರ ಪ್ರತಿಸ್ಪರ್ಧಿ ಸ್ಯಾಮ್ಯುಯಲ್ ಲ್ಯಾಂಗ್ಲಿ ಹತ್ರ ಎಲ್ಲ ಇತ್ತು. ಒಳ್ಳೆ ಫಂಡಿಂಗ್, ದೊಡ್ಡ ಟೀಮ್, ಮೀಡಿಯಾ ಸಪೋರ್ಟ್. ಆದರೆ ಅವರ ಏಕೆ ಬೇರೆ ಇತ್ತು. ಅವರಿಗೆ ಫೇಮಸ್ ಆಗ್ಬೇಕಿತ್ತು, ಶ್ರೀಮಂತರಾಗ್ಬೇಕಿತ್ತು. ಅದು ಅವರ ಏನು ಮತ್ತು ಹೇಗೆ ಮೇಲೆ ಫೋಕಸ್ ಮಾಡಿತ್ತು. ಕೊನೆಗೆ ಏಕೆ ಗೆದ್ದಿತ್ತು. ಹೌದು, ರೈಟ್ ಸಹೋದರರೇ ಮೊದಲು ಯಶಸ್ವಿಯಾದರು. ಯಾಕಂದ್ರೆ ಅವರ ಉದ್ದೇಶ ಸ್ಪಷ್ಟವಾಗಿತ್ತು. ಅವರನ್ನ ಮತ್ತು ಅವರ ತಂಡವನ್ನ ಕಷ್ಟದಲ್ಲೂ ಮುನ್ನಡೆಸಿದ್ದು ಅದೇ ಏಕೆ. ಹೇಗೆ ಮತ್ತು ಏನು ಆಮೇಲೆ ಬಂತು. ಹಾಗಾದ್ರೆ ಒಂದು ಬಿಸ್ನೆಸ್ಗೆ ಅಥವಾ ಸಂಸ್ಥೆಗೆ ಈ ಏಕೆ ಯಾಕಷ್ಟು ಮುಖ್ಯ? ಲಾಭ ಮಾಡೋದು ಮುಖ್ಯ ಅಲ್ವಾ? ಲಾಭ ಅನ್ನೋದು ಒಂದು ರಿಸಲ್ಟ್. ಅದು ಏಕೆ ಆಗೋಕ್ ಸಾಧ್ಯವಿಲ್ಲ ಅಂತಾರೆ ಸೆನೆಕ್. ಒಂದು ಸ್ಪಷ್ಟವಾದ ಏಕೆ ಇದ್ರೆ ಅದು ಕಂಪನಿಗೆ ದಿಕ್ಸೂಚಿ ಇದ್ದಾಗೆ. ದಿಕ್ಸೂಚಿ ಹೇಗೆ? ಅಂದ್ರೆ ನಿರ್ಧಾರ ತಗೊಳ್ಳೋಕೆ ಸಹಾಯ ಮಾಡುತ್ತೆ. ಯಾವ ಪ್ರಾಜೆಕ್ಟ್ ಮಾಡಬೇಕು, ಯಾರನ್ನ ಹೈರ್ ಮಾಡ್ಕೋಬೇಕು, ಕಂಪನಿ ಕಲ್ಚರ್ ಹೇಗಿರ್ಬೇಕು, ಎಲ್ಲದಕ್ಕೂ ಆ ಏಕೆನೇ ಗೈಡ್ ಮಾಡುತ್ತೆ. ಸರಿ. ವಾಲ್ಮಾರ್ಟ್ ಅಥವಾ ಡೆಲ್ನಂತಹ ಕಂಪನಿಗಳು ಶುರುವಾದಾಗ ಒಂದು ಸ್ಟ್ರಾಂಗ್ ಏಕೆ ಇತ್ತು. ಆದರೆ ಆಮೇಲೆ ಅದರಿಂದ ದೂರ ಸರಿದಾಗೆ ಕಾಣುತ್ತೆ ಅಂತ ಸಿನೆಕ್ ಹೇಳ್ತಾರೆ. ಹಾಗಾದ್ರೆ ಒಂದು ಸಂಸ್ಥೆಗೆ ಸ್ಪಷ್ಟವಾದ ಏಕೆ ಇರೋದ್ರಿಂದ ಆಗೋ ಮುಖ್ಯ ಲಾಭಗಳೇನು? 2 ಮುಖ್ಯ ಲಾಭಗಳು. ಒಂದು, ನಿಮ್ಮ ಹಾಗೇನೆ ನಂಬಿಕೆ ಇರೋ ಉದ್ಯೋಗಿಗಳು ಮತ್ತು ಗ್ರಾಹಕರು ನಿಮ್ಮ ಕಡೆಗೆ ಸೆಳೆಯಲ್ಪಡ್ತಾರೆ.
ಅವರು ಸಂಬಳಕ್ಕೋ ಕಡಿಮೆ ಬೆಲೆಗೋ ಬರೋದಿಲ್ಲ. ಅವರು ಉದ್ದೇಶಕ್ಕಾಗಿ ಬರ್ತಾರೆ. ಎಕ್ಸಾಕ್ಟ್ಲಿ. ಎರಡನೇದು, ಕಷ್ಟದ ಸಮಯದಲ್ಲಿ ಆ ಏಕೆ ಎಲ್ಲರನ್ನೂ ಒಟ್ಟಿಗೆ ಹಿಡಿದಿಡುತ್ತೆ, ಸ್ಥಿರವಾಗಿ ನಿಲ್ಲೋಕೆ ಶಕ್ತಿ ಕೊಡುತ್ತೆ. ಸೊ ಲೀಡರ್ಸ್ ತಮ್ಮನ್ನ ತಾವು ಕೇಳ್ಕೋಬೇಕಾದ ಪ್ರಶ್ನೆ ಅಂದ್ರೆ, ನಾವು ನಿಜವಾಗಿಯೂ ಏಕೆ ಅಸ್ತಿತ್ವದಲ್ಲಿದ್ದೇವೆ, ನಮ್ಮನ್ನ ನಡೆಸ್ತಿರುವ ಮೂಲ ನಂಬಿಕೆ ಏನು ಅಂತ. ಒಳ್ಳೇದು. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಪ್ರಮುಖ ಅಂಶಗಳನ್ನ ಒಮ್ಮೆ ನೆನ್ಪಿಸ್ಕೊಳ್ಳೋಣವಾ? ಖಂಡಿತ. ಮೊದಲನೇದು, ಜನರು ನೀವು ಏನು ಮಾಡ್ತೀರಿ ಅನ್ನೋದಕ್ಕಿಂತ ಏಕೆ ಮಾಡ್ತೀರಿ ಅನ್ನೋದರಿಂದ ಹೆಚ್ಚು ಕನೆಕ್ಟ್ ಆಗ್ತಾರೆ, ಪ್ರೇರಿತರಾಗ್ತಾರೆ. ಹೌದು, ಇದು ತುಂಬಾ ಮುಖ್ಯ. ಎರಡನೇದು, ಆ ಸುವರ್ಣ ವೃತ್ತ ಏಕೆಯಿಂದ ಶುರು ಮಾಡಿ ಹೇಗೆ ಮತ್ತು ಏನು ಕಡೆಗೆ ಹೋಗೋದು ಸ್ಫೂರ್ತಿ ನೀಡೋಕೆ ಉತ್ತಮ ದಾರಿ. ಮೂರನೇದು, ಸ್ಫೂರ್ತಿ ಅನ್ನೋದು ಕುಶಲತೆಗಿಂತ ಹೆಚ್ಚು ಪವರ್ಫುಲ್. ಅದು ದೀರ್ಘಕಾಲೀನ ನಿಷ್ಠೆಯನ್ನ ತಂದುಕೊಡುತ್ತೆ. ನಿಜ. ಆ ಉದ್ದೇಶದ ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆ ಎಲ್ಲದಕ್ಕೂ ಮುಖ್ಯ. ಸರಿ, ಸೈಮನ್ ಸಿನೆಕ್ ಅವರ ಸ್ಟಾರ್ಟ್ ವಿತ್ ವೈ ಪುಸ್ತಕದ ಕುರಿತಾದ ನಮ್ಮ ಈ ಆಳವಾದ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಹೋಗೋ ಮುನ್ನ ಕೇಳುಗರಿಗೆ ಒಂದು ಚಿಕ್ಕ ಯೋಚನೆ. ಸಿನೆಕ್ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಏನದು? ನಮಗೆ ಇಷ್ಟ ಇಲ್ಲದ ವಿಷಯಕ್ಕಾಗಿ ಕಷ್ಟಪಡುವುದನ್ನು ಒತ್ತಡ, ಸ್ಟ್ರೆಸ್ ಅಂತೀವಿ. ನಾವು ಪ್ರೀತಿಸೋ ವಿಷಯಕ್ಕಾಗಿ ಕಷ್ಟಪಡುವುದನ್ನು ಉತ್ಸಾಹ, ಪ್ಯಾಷನ್ ಅಂತೀವಿ. ವಾವ್! ಈ ಮಾತು ನಮ್ಮ ಕೆಲ್ಸಕ್ಕೆ, ನಮ್ಮ ಜೀವನಕ್ಕೆ ಹೇಗನ್ವಯಿಸುತ್ತೆ? ನಮ್ಮ ಸ್ವಂತ ಏಕೆ ಏನು ಅಂತ ನಮಗೆ ಸ್ಪಷ್ಟವಾದ್ರೆ ನಾವು ಮಾಡುವ ಪ್ರಯತ್ನಗಳನ್ನ, ನಾವು ನೋಡುವ ದೃಷ್ಟಿಕೋನವೇ ಬದಲಾಗ್ಬೋದಾ? ಆ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ.